ಮೊದಲಿಗೆ ಧರ್ಮದ ಪರವಾಗಿ ಸತ್ಯದ ಪರವಾಗಿ ನಿರಂತರ ವರದಿ ಪ್ರಸಾರ ಮಾಡಿದ್ದ ನಿಮ್ಮ ಪವರ್ ಟಿವಿಗೆ ಸಂದ ಜಯವೇ ಧರ್ಮ ವಿಜಯ. ಇದರ ಭಾಗವಾಗಿ ಅಪಪ್ರಚಾರ ಮಾಡಿದವರನ್ನೆಲ್ಲರನ್ನೂ ಕೂಡ ಈಗ SIT ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅದರ ಭಾಗವಾಗಿ ಯೂಟ್ಯೂಬರ್ ಸಮೀರ್ ಈತ ಯೂಟ್ಯೂಬ್ನಲ್ಲಿ AI ವಿಡಿಯೋಗಳನ್ನು ಬಳಸಿ ಅಪಪ್ರಚಾರವನ್ನ ಮಾಡಿದ್ದಾನೆ ಅನ್ನೋ ಸಂಬಂಧ ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆ ಮಾಡಿ 45 ಪ್ರಶ್ನೆಗಳನ್ನು ಮುಂದಿಡ್ತಾರೆ. AI ಫೋಟೋವನ್ನ ಯೂಸ್ ಮಾಡಿಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ ಆರೋಪ ಸಂಬಂಧ ವಿಚಾರಣೆಯನ್ನು ಎದುರಿಸಬೇಕಾಯಿತು. ನಿನ್ನೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೇಳಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. 5 ಗಂಟೆಯ ವಿಚಾರಣೆಯನ್ನು ಎದುರಿಸಿದ್ದಾನೆ ಸಮೀರ್. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು, 10 ಗಂಟೆ ಅಷ್ಟೊತ್ತಿಗೆ ಬರಬೇಕು. ಇಡಿ ಸೂಚನೆ ಕೊಟ್ಟಿದೆ. ಇದ್ರ ಬಗ್ಗೆ ಕಂಪ್ಯೂಟರು, ಮೊಬೈಲನ್ನು ಈಗ SIT ಟೀಮ್ ವಶಕ್ಕೆ ಪಡೆಯೋದಕ್ಕಿದೆ. ಯಾವುದರಲ್ಲಿ ವಿಡಿಯೋ ಮಾಡ್ದ, ಯಾವ ಕಂಪ್ಯೂಟರಲ್ಲಿ ಎಡಿಟ್ ಮಾಡ್ದ, ಯಾವ ಸಾಫ್ಟ್ವೇರಲ್ಲಿ ಎಡಿಟ್ ಮಾಡ್ದ, ಯೂಸ್ ಮಾಡಿದಂಥ ಮೊಬೈಲು, ಆ ಮೊಬೈಲ್ನಲ್ಲಿ ಏನಾದರೂ ಚಿನ್ನಗಿನ ಜೊತೆಗಿನ ಲಿಂಕ್ ಏನಾದರೂ ಇದೆಯಾ ಅಂತ SIT ಎಂಕ್ವೈರಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಇನ್ನೊಂದೇನು ಗೊತ್ತಾ ಪ್ರಶ್ನೆ, ಇವತ್ತೇ ಅರೆಸ್ಟ್ ಆಗ್ತಾನ ಈ ಸಮೀರ್ MD ಅಂತ. ಈಗ ಬೇಲ್ ಪಡ್ಕೊಂಡಿರೋದು ಬೇರೆ ಪ್ರಕರಣಕ್ಕೆ, ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಪ್ರಕರಣಕ್ಕೆ. ಗಲಭೆ ಎಬ್ಬಿಸಿದ ಪ್ರಕರಣ ಬೇರೆ ಇದೆಯಲ್ಲ. ಇನ್ನು 2 ಕೇಸ್ ಇದೆ. ತಗೊಂಡಿದ್ದು 1 ಕೇಸಲ್ಲಿ ಬೇಲು, ಇನ್ನೆರಡು ಕೇಸ್ ಇದೆ. ಸೊ ಹಾಗಾಗಿ ಆ ಭಾಗವಾಗಿ ಏನಾದರೂ ಅರೆಸ್ಟ್ ಆಗ್ತಾನ ಅಂತ ಸಮೀರ್ MD ಗೊತ್ತಿಲ್ಲ. SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಸಮೀರ್ ತಬ್ಬಿಬಾಗಿದ್ದಾನೆ. ಏನೇನಾಯ್ತು 5 ಗಂಟೆಗಳ ವಿಚಾರಣೆಯಲ್ಲಿ, ಏನೇನು ಪ್ರಶ್ನೆ ಕೇಳಿದ್ರು ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ವಿಡಿಯೋ ಅಪ್ಲೋಡ್ ಮಾಡಿದ ಮೊಬೈಲು, ಕಂಪ್ಯೂಟರ್ ಎಲ್ಲಿ ಅಂತ ಕೇಳಿದ್ದಾರೆ SIT ಟೀಮ್. ಯೂಟ್ಯೂಬ್ ಚಾನಲ್ ಇತ್ತಲ್ಲ ಒಂದು, ಅದರ ಲಾಗಿನ್ ವಿವರಗಳನ್ನು ಕೇಳಿದ್ದಾರೆ. ಅದು ಯಾರ ಬಳಿ ಇದೆ, ಏನು ಪಾಸ್ವರ್ಡು, ಹೆಂಗೆ ಎತ್ತ ಅಂತ. ಆಮೇಲೆ ಆತ ಯೂಸ್ ಮಾಡಿದಂತಹ ಫೇಸ್ಬುಕ್ಕು, ಟ್ವಿಟರು, ಯೂಟ್ಯೂಬ್ ಲಿಂಕು ಎಲ್ಲೆಲ್ಲಿ ಶೇರ್ ಮಾಡಿದ್ರಿ, ವಿಡಿಯೋವನ್ನು ನೀವೇ ಮಾಡಿದ್ದ ಅಥವಾ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರಾ? ನಿಮಗೆ ವಿಡಿಯೋ ಮಾಡೋದಕ್ಕೆ, ಅದನ್ನು ಹಂಚೋದಕ್ಕೆ ಯಾರಾದರೂ ಹಣ ಕೊಟ್ರಾ? ನಿಮಗೆ ವಿಡಿಯೋ ವೈರಲ್ ಆದಮೇಲೆ ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದರೆ ಯಾರ್ಯಾರು ಆ ಪ್ರಶ್ನೆಯನ್ನು ಕೇಳಿದ್ರು. ಆಮೇಲೆ ಈ ವಿಡಿಯೋ ಮಾಡಿದ್ಮೇಲೆ ಯಾರೆಲ್ಲ ಬಂದು ನಿಮ್ಮನ್ನು ಬೆಂಬಲಿಸಿದ್ರು, ಯಾರೆಲ್ಲ ಅಭಿನಂದನೆಯನ್ನು ಸಲ್ಲಿಸಿದ್ರು. ಯೂಟ್ಯೂಬರ್ ಸಮೀರ್ಗೆ SIT ಅಧಿಕಾರಿಗಳು ಈ ರೀತಿಯ ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆಂದರೆ ಇನ್ ಡೀಟೇಲ್ ವರದಿ ಬೇಕು. ಯಾರ್ಯಾರನ್ನು ವಿಚಾರಣೆ ಮಾಡಲಾಗಿದೆ, ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಏನು, ಕ್ರಾಸ್ ವೆರಿಫಿಕೇಶನ್ ಸಂಬಂಧ ಇವರು ಏನೇನು ಪ್ರಶ್ನೆ ಕೇಳಿದ್ದಾರೆ ಅದೆಲ್ಲವೂ ಕೂಡ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಆಮೇಲೆ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಪ್ರೇರೇಪಣೆಯನ್ನು ಕೊಡೋದು, ಪ್ರೇರೇಪಿಸೋದು, ಅದು AI ವಿಡಿಯೋವಲ್ಲೆಲ್ಲ ತಯಾರಿ ಮಾಡಿದ್ದು. ಅದೆಲ್ಲದರ ಬಗ್ಗೆಯೂ ಕೂಡ ಕುಲಂಕುಷವಾಗಿ SIT ಟೀಮ್ ಡ್ರಿಲ್ ನಡೆಸ್ತಾ ಇದೆ ಸಮೀರ್ MDಗೆ. ನನಗೆ ಬಂದಂಥ ಸಂದರ್ಭದ ವಿಡಿಯೋ ಗಮನಿಸ್ತಾ ಇದ್ದೀರಿ. ಶರ್ಟ್ ಬಟನ್ ಓಪನ್ ಮಾಡ್ಕೊಂಡು, ಸನ್ ಗ್ಲಾಸ್ ಹಾಕೊಂಡು, ಕೂಲಿಂಗ್ ಗ್ಲಾಸು ಕೈಯಲ್ಲಿ, ನಾನು ಏನೋ ಕಡತಗಳನ್ನು, ಫೈಲ್ಸ್ಗಳನ್ನು, ಸಾಕ್ಷಿಗಳನ್ನು ತಂದಿದ್ದೀನಿ ಅನ್ನೋದ್ರ ರೀತಿಯಾಗಿ ಜೆರಾಕ್ಸ್ ಪೇಪರ್ಸ್ಗಳನ್ನೆಲ್ಲ ಇಟ್ಕೊಂಡು ಬಂದಿದ್ದು. ಆದರೆ SIT 5 ಗಂಟೆಗಳ ಕಾಲ ವಿಚಾರಣೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಸಮೀರ್ ತಬ್ಬಿಬಾಗಿದ್ದಾನೆ. ಕೆಲವೊಂದು ಪ್ರಶ್ನೆಗಳಿಗೆ, ಐ ರಿಪೀಟ್, ಕೇಳಿದಂಥ 45 ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ, ಕ್ರಾಸ್ ಕ್ವಶನ್ಗೆ ತಬ್ಬಿಬಾಗಿದ್ದಾನೆ. ಏನು ಹೇಳೋದಿದ್ದಕ್ಕೆ ಅಂತ. ಈಗ AI ವಿಡಿಯೋವನ್ನು ಬಳಸ್ಕೊಂಡು ಇವರೇ ಆರೋಪಿಗಳು, ಆರೋಪಿ ಬಿಟ್ಬಿಡಿ, ಅಪರಾಧಿಗಳು ಅಂತಾನೆ ಬಿಂಬಿಸಿದ್ದು ಆ ವಿಡಿಯೋದಲ್ಲಿ. ಹಿಂಗೆ ಹೇಳ್ಬಿಟ್ಟು ನೀನು ಅಪರಾಧಿ ಅಂತ. ಏನು ಸಾಕ್ಷಿ ಇದೆ? ನೀನು ಐ ವಿಟ್ನೆಸ್ಸಾ? ಕಣ್ಣಾರೆ ಏನಾದ್ರು ನೋಡಿದ್ದ? ಓಕೆ, ಯಾರೋ ಹೇಳಿದ್ದಕ್ಕೆ ಸಾಕ್ಷಿ ಏನಾದ್ರು ನಿಮ್ಮ ಮುಂದೆ ಇಟ್ರಾ? ಇಲ್ಲ. ಅವ್ರು ಹೇಳಿದ್ರು, ನೀನು ಕಿವಿಲಿ ಇಟ್ಕೊಂಡು ಅದನ್ನು ನೀನು ವಿಡಿಯೋಗೆ ಅಪ್ಲೋಡ್ ಮಾಡಿದೆ. ಹೆಂಗೆ ಮಾಡಿಬಿಟ್ಟೆ ನೀನು? ಹೀಗೆ ಸಾಲು ಪ್ರಶ್ನೆಗಳನ್ನು ಕೇಳಿದರು.